ಕೆಲವು ಬುಕ್ಗಳು, ಕೆಲವು ವಸ್ತುಗಳು, ಕೆಲವು ವಿಷಯಗಳು, ಕೆಲವು ಸಿಚುಯೇಷನ್ಸು ನನ್ನ ತುಂಬಾ ಬದಲಾಯಿಸ್ತು. ಆಮೇಲೆ ಕೆಲವರು ನಮ್ ಲೈಫ್ ಇಂದ ಹೋಗ್ತಾರೆ ಅಂದ್ರೆ ಅದು ಗಾಡ್ಸ್ ಡಿಸಿಷನ್. ಖಂಡಿತವಾಗ್ಲೂ ತಪ್ಪಾದ ಜಾಗದಿಂದ ಹೊರಗಡೆ ಬರೋದು ಕೂಡ ಆಶೀರ್ವಾದ ಅಂತ ಹೇಳ್ತಾರೆ. ಟ್ರೂ, ವೆರಿ ಟ್ರೂ ನೋಡಿ ಅಲ್ವಾ? ಇದೊಂದು ವಿಷಯ ನಾನು ಹೇಳಲೇಬೇಕು ನಿಮ್ಗೆ. ನಾನು ವೆಂಕಟಾಚಲ ಅವಧೂತರು ಅಂತ ನೀವು ಕೇಳಿರ್ಬೋದು. ಓಕೆ. ವೆರಿ ವೆರಿ ಪವರ್ಫುಲ್ ಅವಧೂತರು, ಆಯ್ತಾ. ನಮ್ಮಮ್ಮ ಅವ್ರದೆಲ್ಲ ಸಕ್ರೆಪಟ್ಟಣನೇ. ಅವರು ನೋಡಿದ್ದಾರೆ ಅವಧೂತರನ್ನ. ನಾನು ಹುಟ್ಟಿದಾಗ ನಾನು 3 ತಿಂಗಳು ಮಗು ಇರುವಾಗ ಶಾಸ್ತ್ರ ಹೇಳಲ್ಲ 1 ವರ್ಷದ ಒಳಗಡೆ ಇರೋ ಮಗುಗೆ ಈ ಮಗು ಮುಂದೆ ತುಂಬಾ ಒಳ್ಳೇದಾಗತ್ತೆ ಅಷ್ಟೇ ಮೇಡಮ್ ಅವ್ರು ಹೇಳಿದ್ದು. ಇವತ್ತಿಗೆ ಅವ್ರು ಇಲ್ಲ, ಬಟ್ ಅವರು ಫಿಸಿಕಲಿ ಇಲ್ಲ ಅಷ್ಟೇ. ನಾನು ಅವ್ರದ್ದು ಚರಿತ್ರೆ ಓದ್ತೀನಿ ಮೇಡಮ್. ನೀವು ನಂಬ್ತೀರಾ? ಅಮೆಝಾನ್ ಅಲ್ಲಿ ಸಿಗತ್ತೆ ಖಂಡಿತವಾಗ್ಲೂ. ನಮ್ಮ ವೀಕ್ಷಕರೇ ಆಗಿರ್ಬೋದು, ಒಂದು ಅದ್ರದ್ದು ಬುಕ್ ನಾನು ಹೇಳ್ತೀನಿ ನಿಮ್ಗೆ. ಬೇಕಾದ್ರೆ ನೀವು ಅದನ್ನ ತೋರಿಸಿ, ಬೇಕಾದ್ರೆ ಕ್ಲಿಪ್ಪಿಂಗ್ ಹಾಕಿ. ಆ ಬುಕ್ ಅವ್ರ ಬರೀ ಪವಾಡಗಳದೆ ಅದು ಓದಿ ಎಷ್ಟು ನಿಮ್ಗೆ ಜೀವನನ ನೋಡೋ ಶೈಲಿನೇ ಬದಲಾಗೋಗುತ್ತೆ, ಆಯ್ತಾ. ಅಷ್ಟು ಪವಾಡಗಳು ಅಂತಂದ್ರೆ, ಒಬ್ಬ ವ್ಯಕ್ತಿ ಅವ್ರನ್ನ ಮಾತಾಡ್ಸಕ್ಕೆ ಅಂತ ಬಂದು ನಿಂತಿದಾರಂತೆ ಮೇಡಮ್. ನೀನು ನಾನೇನು ಶಾಸ್ತ್ರ ಹೇಳ್ತಾ ಇಲ್ಲ, ಹೋಗ್ಬಿಟ್ಟು ಕುತ್ಕೋ ಅಲ್ಲಿ ಅಂತ ಅಂದ್ಬಿಟ್ಟು ಒಬ್ಬ ವ್ಯಕ್ತಿಗೆ ಬೈದು ಬಿಟ್ಟಿದ್ದಾರೆ. ಗುರುಗಳು ಯಾಕೆ ಹಿಂಗ್ ಬೈದ್ಬಿಟ್ರು ಅಂತ ಅವ್ನು ಹೋಗಿ ಕೂತಿದ್ದಾನೆ. ಅವನಲ್ಲಿ ಹೋಗಿ ನೀನ್ ಕಾರ್ ಹತ್ರ ನಿಂತ್ಕೋಬೇಕು, ಮೇಲಿಂದ ಎಲೆಕ್ಟ್ರಿಕ್ ವೈರ್ ಇರುತ್ತಲ್ಲ ಕಟ್ಟಾಗಿ ಬಿದ್ದಿದೆ. ಅಷ್ಟು ಪವರ್ಫುಲ್ ಅವರು ಅಂತಂದ್ರೆ. ನನಗೆ ಈಗ 2 months ಬ್ಯಾಕ್ ನನಗೆ ಹರ್ಪಿಸ್ ಆಗಿತ್ತು. ಓಕೆ. ಸರ್ಪಸುತ್ತು. ಸಿಕ್ಕಾಪಟ್ಟೆ ಪೇಯ್ನು, ಸಿಕ್ಕಾಪಟ್ಟೆ. ನನಗಂತೂ ಅಲ್ಲಾಡೋ ಸ್ಟೇಜಲ್ಲೇ ಇರ್ಲಿಲ್ಲ ಬಿಡಿ. ನಾನು 10 ದಿವಸ ಬೆಡ್ ರೆಸ್ಟ್ ಆಗ್ಬಿಟ್ಟಿತ್ತು ನನಗೆ. ಅಷ್ಟೆಲ್ಲ ಆಗಿ ನನಗೆ ನರ ಎಲ್ಲ ಎಫೆಕ್ಟ್ ಆಗ್ಬಿಟ್ಟಿರುತ್ತೆ. ಅದು ಬರೀ ಸ್ಕಿನ್ ಅಲ್ಲ, ಒಳಗಡೆ ನರ ಎಲ್ಲ ಸುಟ್ಟೋಗಿರುತ್ತೆ. ಸೊ ಇಟ್ ಹ್ಯಾಸ್ ಟು ರಿಕವರ್. ಒಂದು 2 months ಟೈಮ್ ಬೇಕು. ನಾನು ಆ ಬುಕ್ ಓದ್ತಾ ನನಗೆ ಪೇಯ್ನೇ ಕಡಿಮೆ ಆಗೋಯ್ತು. ಓದ್ತಾನೆ ನಿಜವಾಗ್ಲೂ ಅವ್ರದ್ದು ಗದ್ದಿಗೆ ಎಲ್ಲ ಇದೆ ಸಕ್ರೆಪಟ್ಟಣದಲ್ಲಿ. ನನ್ಗೆ ಅವರು ಬುಕ್ ಓದ್ತಾನೆ ಫುಲ್ಲು ಒಂಥರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತಂದ್ರೆ, ನೀವು ಕೆಲವು ಬುಕ್ಸ್ನ ಓದಬೇಕು. ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಿಮ್ಮ ಜೀವನ ನೋಡೋ ಶೈಲಿನೇ ಬೇರೆ ಆಗುತ್ತೆ. ನಾನು ನಿಜವಾಗ್ಲೂ ಎಲ್ರಿಗೂ ಅದು ಹೇಳ್ತೀನಿ, ನೀವು ಓದ್ತೀರಾ ಅನ್ನಂಗಿದ್ರೆ ಖಂಡಿತವಾಗ್ಲೂ ನಾನು ಆ ಬುಕ್ನ ಸಜೆಸ್ಟ್ ಮಾಡ್ತೀನಿ, ನೀವು ಓದಿ ಅಂತ. ಅದೊಂದಕ್ಕೆ ಅಲ್ಲ, ನೀವೊಂದು ಸಂಕಲ್ಪ ಮಾಡ್ಕೊಂಡು ಓದಿ, ನಿಮ್ ಕೆಲಸ ಆಗತ್ತೆ. ಸಂಕಲ್ಪ ಮಾಡ್ಕೊಂಡು ಆ ಪುಸ್ತಕ ಓದಿದ್ರೆ ಹೌದು ಆಗತ್ತೆ. ಸೊ ನೀವು ಗುರುಗಳು ಅಂದಾಗ ಹಿ ಹ್ಯಾಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಇನ್ ಯುವರ್ ಲೈಫ್. ಸೊ ಗುರು ಹೇಳ್ದಾಗ ನಡ್ಕೊಂಡ್ರೆ ನಿಮ್ ಜೀವನದಲ್ಲಿ ಕಷ್ಟಗಳೇ ಬರೋದಿಲ್ಲ. ನಿಜ. ಸೊ ನನಗೂ ಮುಂಚೆ ಇದು ಯಾವ್ದು ಗೊತ್ತಿರಲಿಲ್ಲ. ಹೋಗ್ತಾ ವೆನ್ ಯು ಸ್ಟಾರ್ಟ್ ಲರ್ನಿಂಗ್, ನನ್ಗಿಲ್ಲ ನಾನು ಇಂಥದನ್ನ ಓದ್ಬೇಕು ಅಂತ ನೀವು ಮನ್ಸಾರೆ ಯಾವಾಗ ತಯಾರಾಗ್ತಿರೋ ಆವಾಗ ನಿಮ್ಗೆ ಅದೇ ಬಂದು ಜಾಯಿನ್ ಆಗುತ್ತೆ. ಅಂತ ಜನಗಳೇ ನಿಮ್ ಫ್ರೆಂಡ್ಸ್ ಆಗ್ತಾರೆ, ಅಂತ ವಿಷಯಗಳೇ ನಿಮ್ ಮುಂದೆ ಬರುತ್ತೆ. ಇಟ್ ಲೀಡ್ ಯುವರ್ ವೇ. ಬಟ್ ನಾವೆಷ್ಟು ಸೂಕ್ಷ್ಮ ಇರಬೇಕು ಅಂದ್ರೆ ಅದನ್ನ ಗಮನಿಸೋದಕ್ಕೆ ನಮ್ಗೆ ಆ ಸೂಕ್ಷ್ಮತೆ ಇರಬೇಕು. ನಿಜ. ಸೊ ದಟ್ ಈಸ್ ಹೌ ನಾನು ಸ್ಪಿರಿಚುವಲ್ ಅಂತ ಆಗಿದ್ದು. ಬಿಟ್ರೆ ನಾನು ಈಗ ಸ್ಪಿರಿಚುವಲ್ ಅಂದ್ರೆ ಕಂಪ್ಲೀಟ್ಲಿ ಸ್ಪಿರಿಚುವಲ್ ಅಲ್ಲ, ಆದ್ರೆ ದಟ್ ಹ್ಯಾಸ್ ಬೌಂಡ್ ಮೀ. ಇಲ್ಲ, ನೀನ್ ಹಿಂಗಿರ್ಬೇಕು ಲೈಫಲ್ಲಿ, ದಿಸ್ ಈಸ್ ಯುವರ್ ಪರ್ಪಸ್, ನೀನ್ ಹಿಂಗೆ ನಡಿಬೇಕು. ಮಿಕ್ಕಿದೆಲ್ಲ ಆಗ್ತಾ ಇರತ್ತೆ, ಹೋಗ್ತಿರತ್ತೆ. ನಾವು ಲೌಕಿಕವಾಗಿ ನನ್ನ ಪ್ರೊಫೆಷನ್ಗೆ ನಾನು ವೆಸ್ಟರ್ನು ಹಾಕ್ತೀನಿ, ಆಯ್ತಾ, ಎಲ್ಲನೂ ಹಾಕ್ತೀನಿ. ಬಟ್ ನನ್ನ ಪರ್ಸನಾಲಿಟಿ ಬೇರೆ, ನನ್ನ ಚಾಯ್ಸಸ್ ಬೇರೆ. ಈ ನಾನು ವೆಸ್ಟರ್ನ್ ಹಾಕ್ತೀನಿ ಮಾತ್ರಕ್ಕೆ ಶೀಸ್ ಅ ಪಾರ್ಟಿ ಕೈಂಡ್ ಆಫ್ ನೋ. ಸೊ ನಾವ್ ಯಾರನ್ನ ಜಡ್ಜ್ ಮಾಡೋದಕ್ಕಾಗಲ್ಲ. ಬಟ್ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಾದ್ಮೇಲೆ ದೀಪಿಕಾ ಅವರ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಖಂಡಿತವಾಗ್ಲು ಮೇನ್ಲಿ ಪೀಸ್ ಬಂದಿದೆ. ಪೀಸ್ಫುಲ್ ಆಗಿದ್ದೀನಿ. ಕೆಲ್ಸಗಳು ನಾನ್ ಕಷ್ಟಪಟ್ಟು ಮಾಡ್ಬೇಕಾಗಿಲ್ಲ, ತಾನೇ ನಾನು ಏನ್ ಕೆಲಸ ಮಾಡ್ಬೇಕು ಅದು ಹುಡ್ಕೊಂಡ್-ಬರುತ್ತೆ. ನೈಸ್. ನಾನು ಯಾವ್ದೇ ಪ್ರಾಜೆಕ್ಟ್ ಬಂದ್ರು ಮೇಡಮ್, ಈಗ ಯಾರೋ 10 ಲಕ್ಷ 10 ಕೋಟಿ ಆಫರ್ ಮಾಡಿದ್ರು ಫಸ್ಟ್ ನಾನು ದೇವ್ರ ಹತ್ರ ಹೇಳೋದಿದೆ, ಇದರಿಂದ ನನಗ್ ಒಳ್ಳೇದಾಗೋದಿದ್ರೆ ಮಾತ್ರ ಈ ಪ್ರಾಜೆಕ್ಟ್ ನನ್ ಕೈ ಹಿಡಿಯೋ ಹಾಗೆ ಮಾಡು, ಇಲ್ಲ ಅಂದ್ರೆ ಕೊಡ್ಲೇಬೇಡ. ಇಷ್ಟೇ ನಾನು ದೇವ್ರಲ್ಲಿ ಕೇಳ್ಕೊಳ್ಳೋದು. ಯಾಕಂದ್ರೆ ನಾವು ದುಡ್ಡು ತಗೊಂಡು ಏನ್ ಮಾಡ್ತೀರಾ, ಮನ್ಸಿಗೆ ನೆಮ್ಮದಿ ಇಲ್ಲ ಅಂತಂದ್ರೆ ನಾಳೆ ಅಲ್ವಾ, ಇದರಿಂದ ಒಳ್ಳೇದಾಗತ್ತಾ ಮಾಡಿ, ನನಗೆ ಆ ಪ್ರಾಜೆಕ್ಟ್ ಸಿಗ್ಲಿ. ಇಲ್ವಾ, ಇದರಿಂದ ಬೇರೆ ಯಾರ್ಗ ಒಳ್ಳೇದಾಗತ್ತೋ ಅವ್ರಿಗೆ ಕೊಡಿ ಅಷ್ಟೇ. ನಾನು ಯಾವತ್ತು ಯಾರ್ದು ಅವ್ರಿಗೆ ಸಿಗ್ಬೇಕಾಗಿರೋ ಅವಕಾಶನ ನಾನು ಯಾವತ್ತೂ ಕಿತ್ಕೊಂಡಿಲ್ಲ ಮೇಡಮ್. ಹೌದು. ನೈಸ್. ಗೊತ್ತಾಗತ್ತೆ ಬಿಡಿ ದೀಪಿಕಾ ಅವರ, ನೀವು ಮಾತಾಡಿದಾಗಲೇ ಗೊತ್ತಾಗುತ್ತೆ. ನಾನು ಫಸ್ಟ್ ಟೈಮ್ ನಿಮ್ಮ ಜೊತೆ ಮಾತಾಡ್ತಿರೋದು, ಬಟ್ ಖುಷಿ ಆಗುತ್ತೆ. ನೀವು ಸ್ಪಿರಿಚುವಲ್ ಜರ್ನಿ ಬಗ್ಗೆ ಹೇಳಿದ್ರಿ, ಬಹಳಷ್ಟು ಬದಲಾವಣೆಗಳಾಗಿದೆ ಅಂತ ಹೇಳಿ. ಬಹುಶಃ ನಾವು ಕೂಡ ಇದೆಲ್ಲ ಫಾಲೋ ಮಾಡ್ಬೇಕನ್ಸುತ್ತೆ. ಯಾಕಂದ್ರೆ ಎಷ್ಟೊಂದು ವಿಚಾರಗಳು ತಿಳ್ಕೊಂಡಿದ್ದೀರಿ. ನಾವು ಕೆಲವೊಂದ್ಸಲ ರಿಯಾಕ್ಟ್ ಮಾಡ್ಬಿಡ್ತೀವಿ, ಅದು ಇನ್ನೊಂದಾಗತ್ತೆ.
ಬಟ್ ಈಗ ನಾವು ರಿಯಾಕ್ಟ್ ಮಾಡಿದ್ರೆ ಹಾಳಾಗೋದು ಅವ್ರ ಮನ್ಸಲ್ಲ, ನಮ್ಮ ನಮ್ಮ ಮನಸ್ಸೇ. ಮನಸ್ಸೇ ಹಾಳಾಗ ಯಾರೋ ಮಾಡಿದ ತಪ್ಪಿಗೆ ನಿಮ್ಮ ಮನ್ಸನ್ನ ನೀವೇ ಯಾಕೆ ಹಾಳು ಮಾಡ್ಕೋತೀರಾ? ನಿಜ ನಿಜ. ಅಲ್ವಾ? ಓಕೆ. ಆಮೇಲೆ ಐ ಡೋಂಟ್ ಗಿವ್ ಪ್ರಿವಿಲೇಜ್ ಟು ಎನಿಬಡಿ ಟು ಟೇಕ್ ಅವೇ ಮೈ ಹ್ಯಾಪಿನೆಸ್. ನನ್ನ ಖುಷಿನ ಯಾರಿಗೂ ಟೈಅಪ್ ಮಾಡಲ್ಲ. ನಿಜ. ಹೌದು ನನ್ ಖುಷಿ ಇರೋದು ಲೌಕಿಕವಾಗಿರುವಂತ ವಸ್ತುಗಳಲ್ಲ. ಹೌದು ಹೌದು ನಿಜ. ನಾನು ಸಂಗೀತದ ಖುಷಿ ತಗೋತೀನಿ. ನನ್ ಮನೆಗೆ ತಲೆ ಕೆಟ್ಟೋಗಿದೆ, ಮನೆಗೆ ಒಂದೆರಡು ಹಾಡು ವೀಣೆಲ್ ನುಡ್ಸಿದ್ರೆ ನಾನು ರಿಜನ್ವೇಟ್ ಆಗ್ತೀನಿ. ಆಯ್ತಾ? ನನ್ ಗುರುಗಳು ಇದನ್ ಬುಕ್ ಹೋದ್ರೆ ಹೋಗ್ಬಿಟ್ಟು ಅವ್ರ ಮುಂದೆ ನಾನು ಸುಮ್ಮನೆ ಕಣ್ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀನಿ. ಎಷ್ಟು ಪೀಸ್ಫುಲ್ ಸಿಗತ್ತೆ ಗೊತ್ತಾ? ಹೌದು. ಓಕೆ. ಒಂಥರ ಪೀಸ್ಫುಲ್ ಮೆಂಟಾಲಿಟಿ ಹೌದು. ಅಲ್ಲಿ ಹೋದ್ರೆ. ಓಕೆ ಫೈನ್. ಅದಕ್ಕೋಸ್ಕರ. ಓಕೆ. ಇನ್ನು ಫ್ಯೂಚರ್ ಪ್ಲಾನ್ಸ್ ಏನಿದೆ ನಿಮ್ದು ಅಂತ ಹೇಳಿ? ಫ್ಯೂಚರ್ ಪ್ಲಾನ್ಸ್ ನಂಗೂ ಗೊತ್ತಿಲ್ಲ ಮೇಡಮ್. ಐ ಡೋಂಟ್ ಪ್ಲಾನ್. ಬಿಕಾಸ್ ಪ್ಲಾನ್ ಪ್ರಕಾರ ನಡೀದೆ ಹೋದ್ರೆ ನಮ್ಗೆ ಮತ್ತೆ ಬೇಜಾರಾಗತ್ತೆ. ಸೊ ಐ ಜಸ್ಟ್ ಗೋ ವಿತ್ ದ ಫ್ಲೋ. ಯಾಕಂದ್ರೆ ನಾಳೆ ನಾನು ಏನ್ ಮಾಡ್ತೀನಿ ಅಂತಾನು ನನಗೆ ಗೊತ್ತಿಲ್ಲ. ಓಕೆ. ಮತ್ತೆ ಮುಂದೆ ಏನ್ ಪ್ಲಾನ್ಸ್ ನನಗೆ ಗೊತ್ತಿಲ್ಲ. ನಂಗೆ ನಾಳೆದೇ ಪ್ಲಾನ್ ಗೊತ್ತಿಲ್ಲ. ನಾನು ವೆಂಕಟಾಚಲ ಅವಧೂತರು ಅಂತ ಹೇಳಿದ್ನಲ್ಲ, ಅವ್ರಿಗೊಬ್ರು ಹೇಳಿದ್ರಂತೆ, ಸರಿ ಗುರುಗಳೇ ನಾಳೆ ಬಂದು ನಿಮ್ಮನ್ನ ಕಾಣ್ತೀನಿ ಅಂತ. ಓ, ನಿಂಗೆ ನಾಳೆನೂ ಏನಾಗತ್ತೆ ಅಂತ ಗೊತ್ತಾ ಅಂದ್ರಂತೆ ಗುರುಗಳು. ಅಂದ್ರೆ ನಮ್ಗೆ ನೆಕ್ಸ್ಟ್ ಸೆಕೆಂಡ್ ಏನಾಗತ್ತೆ ಅಂತ ಗೊತ್ತಿರಲ್ಲ. ಸೊ ನಾಳೆದು ನಿನಗ್ ಗೊತ್ತಾ ಅನ್ನೋ ತರ ತುಂಬಾ ಅಂತ ನಾನು ಹೇಳಿದ್ನಲ್ಲ. ಕೆಲವು ಬುಕ್ಗಳು, ಕೆಲವು ವಸ್ತುಗಳು, ಕೆಲವು ವಿಷಯಗಳು, ಕೆಲವು ಸಿಚುಯೇಷನ್ಸು ನನ್ನ ತುಂಬಾ ಬದಲಾಯಿಸಿದೆ. ಈಗ ಯಾರೋ ಜೋರಾಗಿ ಕಿರ್ಚಾಡ್ತಾ ಇದ್ರು ನಾನು ತಲೆಗೆ ಹಾಕೊಳ್ಳಲ್ಲ. ಯಾಕಂದ್ರೆ ನೋ, ದಟ್ ಈಸ್ ನಾಟ್ ವಾಟ್ ಐ ವಾಂಟ್ ಟು ಟೇಕ್ ಟು ಮೈ ಬಾಡಿ. ನನಗೆ ನೀವು ನಂಬ್ತೀರಾ, ಕೆಲವು ವ್ಯಕ್ತಿಗಳು ನನಗೆ ಅಷ್ಟು ಬೇಗ ಕನೆಕ್ಟ್ ಆಗಲ್ಲ. ನಾನು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀನಿ ಮೇಡಮ್. ನನ್ನ ಕನೆಕ್ಷನ್ ಬೆಳೆಸ್ಕೋಬೇಕು ಅಂದಾಗ ನನ್ನ ಬಾಡಿ ಓಕೆ ಅಂದರೆ ಮಾತ್ರ ನಾನು ಬೆಳೆಸ್ಕೋತೀನಿ. ಬಿಕಾಸ್ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ಬೋದು, ಅವ್ನು ಕೊಡೋ ವೈಬ್ ನಿಮಗೆ ಸುಳ್ಳು ಹೇಳಲ್ಲ. ನಮ್ಗೆ ಎಷ್ಟೋ ಜನ, ಎಲ್ಲರಿಗೂ ನಮ್ಗೆ ಅಂತ ಎಷ್ಟೋ ಜನ ಫೀಲ್ ಆಗಿರುತ್ತೆ. ಕೆಲವ್ರ ಜೊತೆ ಇದ್ದಾಗ ತುಂಬ ಖುಷಿಯಾಗಿರುತ್ತೆ, ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇನ್ನು ಕೆಲವ್ರ ಜೊತೆ ಇದ್ದಾಗ ಅಯ್ಯೋ ಇಷ್ಟೇನಾ ಟೈಮ್ ಹೋಗಿರೋದು, ಯಾವಾಗ ಹೋಗ್ತೀರಪ್ಪ ಅಂತ ಅನಿಸ್ತಾ ಇರುತ್ತೆ. ಎಷ್ಟೋ ಜನಕ್ಕೆ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ದಟ್ ಈಸ್ ದ ವೈಬ್. ಎಸ್, ಯುವರ್ ಬಾಡಿ ಕಾಂಟ್ ಟೇಕ್. ಒಬ್ರು ವ್ಯಕ್ತಿನ ನೀವು ಮೀಟ್ ಆದ್ ಬಂದ್ರೆ ಕೆಲವು ಸಲ ನೀವು ವಾಮಿಟ್ ಆಗೋಗುತ್ತೆ ಗೊತ್ತಾ. ನಾನು ಹೇಳೋದು ದಟ್ ಈಸ್ ದ ವೈಬ್ ಯು ಶೇರ್. ಸೊ ನಾನು ವೈಬ್ನ ತುಂಬಾ ನಂಬ್ತೀನಿ ಇವಾಗ. ಇಫ್ ಯು ಶೇರ್ ಅ ವೆರಿ ಗುಡ್ ವೈಬ್, ಐ ವಿಲ್ ಡೆಫಿನೆಟ್ಲಿ ಗೆಟ್ ಕನೆಕ್ಟೆಡ್ ಇಮಿಡಿಯೇಟ್ಲಿ, ಬ್ಲೂಟೂತ್ ತರ. ಯಾರ್ ಕನೆಕ್ಟೆಡ್? ಎಸ್, ಅಬ್ಸಲ್ಯೂಟ್ಲಿ, ಖಂಡಿತ. ಬಿಕಾಸ್ ಅದು ಗೊತ್ತಾಗುತ್ತೆ ನೀವು ಮಾತಾಡ್ತಾ ಇದ್ದಿದ್ದು. ಅಂದ್ರೆ ಸುಮಾರು ವಿಚಾರಗಳನ್ನ ತಿಳ್ಕೊಬೇಕು ನಾವು. ಅಂದ್ರೆ ಒಂದು ಗುರುಗಳು ಇದ್ದಾಗ, ಗುರುಬಲ ಇದ್ದಾಗ ಏನೇನಾಗತ್ತೆ ಅಂತ ಹೇಳಿ ಏನೋ ಒಂದು ಕನ್ಫ್ಯೂಷನ್ಸ್ ಅಲ್ಲಿ. ಮೇಡಮ್ ಏನ್ ಹೇಳ್ತಾರೆ ಗೊತ್ತಾ, ಈಗ ಒಂದು ಮಗು ಹುಟ್ಟತ್ತೆ ಅಂದಾಗ ಆ ಮಗು ಲೈಫ್ ಜರ್ನಿನಲ್ಲಿ ಯಾರ್ಯಾರು ಬರ್ಬೇಕು ಅನ್ನೋದನ್ನ ಈಗ ನಾವು ನಮ್ಗೆ ಹುಟ್ಟೋ ಮಗುನ ಪ್ಲಾನ್ ಮಾಡಕ್ ಆಗಲ್ಲ. ನಿಜ. ಸೊ ಆ ಮಗುನೇ ನಮ್ಮನ್ನ ಹುಡ್ಕೊಂಡ್ ಬರತ್ತಂತೆ. ಆಯ್ತಾ? ಓಕೆ. ಅದೇನ ಸೋಲ್ ಕಾಂಟ್ರಾಕ್ಟ್ ಅಂತಾರೆ. ಈಗ ನಾನು ಹುಟ್ಟಿದಾಗ ಈಗ ನನಗೆ ಯಾರು ಬರ್ಬೇಕು ನನ್ನ ಜೀವನದಲ್ಲಿ, ಆಯ್ತಾ? ನೀನೊಬ್ಬ ಇನ್ನೊಂದು ವ್ಯಕ್ತಿ ಬರತ್ತಂತ ಸೋಲ್, ನೀನ್ ಬಾ ನನಗೆ ಹಿಗ್ಗ ಮುಗ್ಗ ಮೋಸ ಮಾಡು, ಆಯ್ತಾ? ನಾನು ಅದ್ ಎಷ್ಟು ಮೋಸ ಮಾಡು ನೀನು ಅಂತಂದ್ರೆ ನಾನು ಅದರಿಂದ ಜೀವನ ನೋಡೋ ಶೈಲಿನೇ ಬದಲಾಗ್ಬೇಕು ಅನ್ನೋದನ್ನ ಒಂದು ಸೋಲ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡ್ ಬಂದಿರತ್ತೆ. ಇನ್ನೊಂದ್ ಸೋಲ್ ಜೊತೆ ನೀನ್ ಬಾ ನೆಕ್ಸ್ಟ್ ಲೈಫ್ ಅಲ್ಲಿ ನೀನ್ ಎಷ್ಟು ನನಗೆ ಇನ್ಫ್ಲೂಯೆನ್ಸ್ ಮಾಡ್ಬೇಕು ಅಂದ್ರೆ, ಇಲ್ಲ ಎಲ್ಲಾ ವ್ಯಕ್ತಿಗಳು ಹಂಗಲ್ಲ, ಅವ್ನ್ ಮಾತ್ರ ಹಂಗೆ, ಇವ್ನ್ ಮಾತ್ರ ಹಿಂಗೆ, ಅವಳು ಮಾತ್ರ ಹಿಂಗೆ, ಆಯ್ತಾ? ಎಲ್ಲರೂ ಹಂಗಿರಲ್ಲ ಅನ್ನೋ ಅರಿವನ್ನ ನೀನ್ ಕೊಡ್ಬೇಕು ಅಂತ. ಎಲ್ಲಾನು ಇಟ್ಸ್ ಸೋಲ್ ಕಾಂಟ್ರಾಕ್ಟ್. ನಿಮ್ ಜೀವನದಲ್ಲಿ ಯಾರು ಬರ್ತಾರೆ, ಯಾರು ಬಿಟ್ಟು ಹೋಗ್ತಾರೆ, ಯಾವ ನಾಯಿ ಬರುತ್ತೆ, ಯಾವ ಬೆಕ್ಕು ಬರುತ್ತೆ, ಪ್ರತಿ ಒಂದೂ ಇಟ್ಸ್ ಅ ಕಾಂಟ್ರಾಕ್ಟ್. ಬರೋದು ಕಾಂಟ್ರಾಕ್ಟ್, ಹೋಗೋದು ಕಾಂಟ್ರಾಕ್ಟ್. ಇಷ್ಟು ಟೈಮ್ ಇಂಟರ್ವಲ್ ಅಲ್ಲಿ ಮಾತ್ರ ಅವ್ರು ನಿಮ್ ಲೈಫಲ್ಲಿ ಇರ್ಬೇಕು ಅಂತ ಇರುತ್ತೆ. ಸೊ ನಾನು ಹೇಳೋದು, ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ. ಆಮೇಲೆ ಕೆಲವರು ನಮ್ ಲೈಫ್ ಇಂದ ಹೋಗ್ತಾರೆ ಅಂದ್ರೆ ಅದು ಗಾಡ್ಸ್ ಡಿಸಿಷನ್. ಖಂಡಿತವಾಗಿ. ಬಿಕಾಸ್ ನಾವು ಸರಿಯಾದ ಸಮಯಕ್ಕೆ ತಪ್ಪಾದ ಜಾಗದಿಂದ ಹೊರಗಡೆ ಬರೋದು ಕೂಡ ಆಶೀರ್ವಾದ ಅಂತ ಹೇಳ್ತಾರೆ. ಟ್ರೂ, ವೆರಿ ಟ್ರೂ. ನೋಡಿ ಅಲ್ವಾ? ವೆರಿ ಟ್ರೂ, ನಿಜ. ಸೊ ಯಾವುದೇ ವಿಷಯ ಆಗ್ಲಿ, ಈಗ ಡಿವೋರ್ಸೇ ಆಗಿರ್ಬೋದು, ಹೌದೌದು, ಇಫ್ ಇಟ್ ಇಸ್ ನಾಟ್ ಮೆಂಟ್ ಟು ಯು, ಇಟ್ ಇಸ್ ನಾಟ್ ಯೋರ್ಸ್. ಎಸ್ ಎಸ್ ಎಸ್. ನಾನು ಅಷ್ಟೇ ಹೇಳೋದು. ನೀವು ಅದಕ್ಕೆ ಅಯ್ಯೋ ಹಿಂಗಾಗೋಯ್ತು ಹಂಗಾಯ್ತು, ನೋ. ನಿಮ್ದಾಗಿರೋದು ನಿಮ್ದಕ್ ಬಂದೇ ಬರುತ್ತೆ ಅಷ್ಟೇ. ಹೋಯ್ತಾ ಹೋಗ್ಲಿ, ಬಿಟ್ಬಿಡಿ. ಯು ಆರ್ ನಾಟ್, ನಿಮ್ ಪರ್ಪಸ್ ಏನು? ಒಬ್ಬ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋದ ಮಾತ್ರಕ್ಕೆ ನೀವು ಸೂಸೈಡ್ ಮಾಡ್ಕೊಳ್ಳೋದಲ್ಲ ನಿಮ್ ಪರ್ಪಸ್ ಅಲ್ವಾ? ನೀವೇನಕ್ಕೆ ಹುಟ್ಟಿದೀರಾ? ನೀವೇನ್ ಸಾಧನೆ ಮಾಡ್ಬೇಕು? ದೇವ್ರು ನಿಮ್ಗೆ ಈ ಆತ್ಮ ಕೊಟ್ಟಿರೋದ್ರಿಂದ ಆತ್ಮ ಶುದ್ಧಿನ ಹೇಗ್ ಮಾಡ್ಕೋತೀರಾ ಅದ್ರ ಕಡೆ ಗಮನ ಕೊಡಿ. ಓಕೆ, ದಿಸ್ ವಾಸ್ ಅ ಪಾರ್ಟ್ ಆಫ್ ಲೈಫ್, ಬಟ್ ದಿಸ್ ಇಟ್ ಸೆಲ್ಫ್ ಇಸ್ ನಾಟ್ ಲೈಫ್. ನೋಡಿ, ನಿಮ್ಮ ಅಪ್ಪ ಅಮ್ಮ ಪಾಪ ಸಾಕಿದ್ದಾರೆ, ಅವ್ರಿಗೆ ನ್ಯಾಯ ಒದಗಿಸ್ತೀರಾ? ಆದ್ರೆ ನೋಡಿ, ನೀವ್ ಹೇಳಿದ್ರಿ ಒಂದ್ ಲೈಫಲ್ಲಿ ನಾವ್ ಇರ್ಬೇಕು ಅಂತಂದ್ರೆ ಈ ಡಿವೋರ್ಸ್ ಅನ್ನೋದನ್ನ ತುಂಬಾ ಜನ ಲೈಕ್ ಅದನ್ನ ನೆಗೆಟಿವ್ ಆಗಿ ತಗೊಳ್ತಾರೆ. ಕರೆಕ್ಟ್. ತುಂಬಾ ಜನ ನೆಗೆಟಿವ್ ಆಗಿ, ಡಿವೋರ್ಸ್. ಹೌದು. ಸಮಾಜ ನೋಡೋ ರೀತಿ ಬೇರೆ.
ಸಮಾಜನೂ ತುಂಬಾ, ನಾನು ಹೇಳಿದ್ನಲ್ಲ, ಪ್ರತಿಯೊಬ್ರು ಅವ್ರವ್ರ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡೆ ಸಮಾಜ ಚೇಂಜ್ ಆಗತ್ತೆ. ನಿಜ ಆಯ್ತಾ. ಈಗ ನೀವೇ ನೋಡ್ತಿದ್ದೀರಾ ಮೇಡಮ್, ಎಷ್ಟ್ ಜನ ಹೆಣ್ಮಕ್ಳು ಸಾಯ್ತಿದ್ದಾರೆ, ಅಥವಾ ಎಷ್ಟ್ ಜನ, ನನ್ ಹೆಣ್ಮಕ್ಳು ಗಂಡ್ ಮಕ್ಳು ಅಂತಲ್ಲ, ಅಬ್ಯೂಸಿವ್ ರಿಲೇಶನ್ಶಿಪ್ ಅಲ್ಲಿ ಹುಡುಗ ಬೇಕಾದ್ರೂ ಇರ್ಬೋದು, ಹುಡುಗಿ ಬೇಕಾದ್ರೂ ಇರ್ಬೋದು. ಅಂಡ್ ಇಟ್ಸ್ ದೇರ್ ರೈಟ್ ಟು ಟೇಕ್ ದ ಡಿಸಿಷನ್ ಅಬೌಟ್ ದೆಮ್ ಸೆಲ್ಫ್. ಅಂಡ್ ವಾಟ್ ದ ಹೆಲ್ ದಿಸ್ ಸೊಸೈಟಿ ಹ್ಯಾಸ್ ಟು ಡೂ ವಿತ್ ದೇರ್ ಪರ್ಸನಲ್ ಲೈಫ್ ನಾನ್ ಕೇಳೋದು. ಓಕೆ, ಏನು ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಇವ್ರಿಗೆ ದುಡ್ಡು ಕೊಡ್ತಾರ, ಅವ್ರ ಪ್ರಾಬ್ಲಮ್ ಅದೇ ಇವ್ರು ಬರ್ತಾರ, ಜಡ್ಜ್ ಮಾಡಕ್ ಮಾತ್ರ ಫಸ್ಟ್ ಇರ್ತಾರೆ. ಆಯ್ತಾ. ನೋ, ದಟ್ ಈಸ್ ನಾಟ್ ದ, ನೀವು ಅವ್ರಿಗೆಲ್ಲ ರಿಯಾಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ದಿಸ್ ಇಸ್ ನಾಟ್ ಯುವರ್ ಪರ್ಪಸ್. ಇವತ್ತು ನೀವು ಹಾಳಾದ್ರೆ, ಅಯ್ಯೋ ಹಾಳಾಗೋಗ್ಬಿಟ್ರು ಅವರು, ಎಷ್ಟು ದುಡ್ಡು ಮಾಡಿದ್ರು ಅಷ್ಟೇನೆ, ಎಷ್ಟು ದುಡಿದ್ರು ಅಷ್ಟೇನೆ, ಇವ್ರು ಹಾಳಾಗದೆ ಇವ್ರ ಹಣೆ ಬರ ಅಂತ ಮಾತಾಡ್ತಾರೆ. ಒಂದ್ ವೇಳೆ ನೀವ್ ಎಕ್ಸೆಲ್ ಈಗ ಪಾಪ ಯಾರೋ ಒಬ್ರದ್ದು ಡಿವೋರ್ಸ್ ಆಯ್ತು, ಅಯ್ಯೋ ಹಿಂಗಾಗೋಯ್ತಾ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಿತ್ತು, ಹಂಗೆ ಅಂತ ಮಾತಾಡ್ತಾರೆ. ನಾಳೆ ಇದನ್ನ ಬಿಟ್ಟು ಅದನ್ನ ಒಳ್ಳೇದ್ ಮಾಡಿ ನೀವು ಒಳ್ಳೆ ಕೋಟ್ಯಾಧಿಪತಿ ಆಗಿ, ಅವಳು ನೋಡಿ ಅವತ್ತು ಆ ಕಾಲ್ ತಗೊಂಡಿದ್ದಕ್ಕೇನೆ ಇವತ್ತು ಅವಳಲ್ಲಿ ಇರೋದು, ಅವಳ ಧೈರ್ಯಕ್ಕೆ ಮೆಚ್ಚಬೇಕು. ಪೀಪಲ್ ವಿಲ್ ಸ್ಟಾರ್ಟ್ ಸ್ಪೀಕಿಂಗ್ ದ ವೇ ದೇ ವಾಂಟ್. ಆಯ್ತಾ. ವೆರಿ ಟ್ರೂ. ಈವನ್ ನಾನು ಅದನ್ನ ನೋಡಿದ್ದೀನಿ ಕೆಲವೊಂದು ಎಕ್ಸಾಂಪಲ್ಸ್. ಹೌದು. ಓ ಮೈ ಗಾಡ್. ಅದೇ ಕೆಲವ್ರು ಹೆಂಗೆ ಅಂದ್ರೆ ಅದೇ ನೀವು ಈಗ ಹೇಳಿದ್ರಲ್ಲ, ಈ ಸಿಚುಯೇಷನ್ ಹಿಂಗೆ ಇರುತ್ತೆ. ಆ ಡಿವೋರ್ಸ್ ಇಂದ ಒಳ್ಳೇದಾಗ್ಬಿಡ್ತು ಅಂದ್ರೆ ಪ್ರೈಸ್ ಮಾಡ್ತಾರೆ. ಅದೇ ಹೇಳಿದ್ವಿ, ನೋಡಿದ್ರ ಹಿಂಗೆಲ್ಲಾ ಮಾತಾಡಿದ್ರು, ಖಂಡಿತ ಎಲ್ಲ ನೋಡಿದೀವಿ ನಾವು. ಸೊ ವಾಟ್ ಇಸ್ ಯುವರ್ ಒಪಿನಿಯನ್ ರಿಗಾರ್ಡಿಂಗ್ ದ ಡಿವೋರ್ಸ್? ಅಂದ್ರೆ ಏನ್ ಹೇಳ್ತೀರಾ ಈ ಡಿವೋರ್ಸ್? ನಾನು ಹೇಳೋದು, ಇಟ್ಸ್ ಅ ಕಂಪ್ಯಾಟಬಿಲಿಟಿ. ಆಯ್ತಾ. ಈಗ ನಾನು ಹೇಳೋದು, ಅರೇಂಜ್ ಮ್ಯಾರೇಜ್ ಅಲ್ಲಿ ನಿಮ್ಗೆ ವ್ಯಕ್ತಿಗಳೇ ಗೊತ್ತಿರಲ್ಲ, ಅವರ ಅವಶ್ಯಕತೆಗಳು ಗೊತ್ತಿರಲ್ಲ. ಆಯ್ತಾ. ಸೊ ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ, ನೀ ಮದುವೆ ಮಾಡ್ಕೊಂಬಂದ್ಯಾ, ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಖಂಡಿತವಾಗ್ಲೂ ನೋಡ್ಕೊಳ್ಳೋಣ, ಆದ್ರೆ ಅದ್ ನಂದೇ ಡ್ಯೂಟಿ ಅನ್ನೋ ತರ ಮಾಡ್ಬಾರ್ದು. ಈಗ ಅವ್ರು ನಿಮ್ಮಪ್ಪ ಅಮ್ಮ ಅಲ್ವಾ, ಫಸ್ಟ್ ಪ್ರಯಾರಿಟಿ ಯಾರಿಗ್ ಬರುತ್ತೆ ನೋಡ್ಕೊಳಕ್ಕೆ? ಈ ನನ್ನ ಅಪ್ಪ ಅಮ್ಮ ಅಂತಂದ್ರೆ ಫಸ್ಟ್ ಪ್ರಯಾರಿಟಿ ಯಾರಿಗ್ ಬರುತ್ತೆ ನೋಡ್ಕೊಳ್ಳೋದು? ಅವ್ರನ್ನ ನೋಡ್ಕೊಳ್ಳೋದು ನನಗೆ. ನೀನ್ ಮಾಡು, ಮಿಕ್ಕಿದನ್ ಅವ್ರು ಮಾಡ್ಲಿ. ಅವ್ರು ನೋಡ್ಕೊಳಕ್ಕೋಸ್ಕರ ಇವಾಗ ಪಾಪ ಯಾರನ್ನೊಬ್ಬನ ನೀನ್ ಮದುವೆ ಮಾಡ್ಕೊಂಡ್ಬಂದು ನೀನ್ ಅವ್ರನ್ನ ನೋಡ್ಕೊಳಕ್ ಹಾಕ್ಬಿಟ್ಟು ಅವಳ ಜೀವನ ಹಾಳು ಮಾಡೋ ರೈಟ್ಸ್ ಯಾರಿಗೂ ಇಲ್ಲ. ಎಲ್ಲರಿಗೂ ಒಂದೊಂದೇ ಜೀವನ ಇರುತ್ತೆ. ನಿಮ್ ಯೂತ್ನ ನೀವು ಹಿಂಗೆ ಕಳೆದ್ಬಿಟ್ರೆ ಮತ್ ನೀವೇನ್ ಎಂಜಾಯ್ ಮಾಡೋದು? ಆ ತರ ಕಾರಣಗಳಿಗೆ ನಿಮ್ಗೆ ಮದ್ವೆ ಬೇಕಿತ್ತಾ? ಮದ್ವೆ ಅನ್ನೋದು ಹೇಗಿರ್ಬೇಕು ಗೊತ್ತಾ? ಯು ಶುಡ್ ನಾಟ್ ಸ್ಪಾಯ್ಲ್ ಯುವರ್ ಲೈಫ್. ಅಂದ್ರೆ ಯುವರ್ ಲೈಫ್ ಅಂದ್ರೆ ನಿಮ್ ಕಪಲ್ ಲೈಫ್ ಏನಿದೆ ಅದನ್ನ ನೀವು ಬಂದಿರೋಂತಹ ಫ್ಯಾಮಿಲಿಗಳಿಂದ ಒಪಿನಿಯನ್ಸ್ನ ತಗೊಂಡು ಹಾಳು ಮಾಡ್ಕೋಬೇಡಿ. ನಿಮ್ಮಿಂದ ಒಂದು ಲೈಫ್ ಬರಬೇಕಾಗಿದೆ. ನಿಮ್ಗೆ ಏನೇನು ಬೇಡವಾಗಿತ್ತೋ, ನೀವೇನೇನು ಫೇಸ್ ಮಾಡಿದಿರೋ ಆ ಇದನ್ನ ಟ್ರಾಮಾಸ್ನ ನಿಮ್ಮ ಮಕ್ಕಳು ಫೇಸ್ ಮಾಡಬಾರ್ದು ಅಂದರೆ ಯು ಶುಡ್ ಟೇಕ್ ಅ ಕಾಲ್. ಬೇಡ, ನಿಮ್ದು ಹಾಕಿ. ನಾನು ಅಷ್ಟೇ ಹೇಳೋದು. ಸೊ ಒಂದು ಸಂಸಾರ ಅಂದಾಗ ಅಪ್ಪ ಅಮ್ಮನೂ ಬರಲ್ಲ, ಇವ್ರ ಅಪ್ಪ ಅಮ್ಮನೂ ಬರಲ್ಲ, ನೀನು ಅವನು ಇಬ್ಬರೇ ಬರೋದು. ಸೊ ಯು ಸಿಟ್ ಅಂಡ್ ಸ್ಪೀಕ್, ಕೂತ್ಕೊಂಡು ಮಾತಾಡಿ. ನೆಕ್ಸ್ಟ್ ಏನು ಮಾಡ್ಬೋದು, ಈ ಥರ ಪ್ರಾಬ್ಲಮ್ ಆಗ್ತಿದೆ, ಏನು ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾವು ಹೇಳೋದು ಈಸಿ, ಆ ಮೆಂಟಾಲಿಟಿನ ಬೆಳೆಸ್ಕೊಳ್ಳೋದು ತುಂಬ ಕಷ್ಟ. ನಿಜ. ಸೊ ಆ ಮೆಂಟಾಲಿಟಿನ ಬೆಳೆಸ್ಕೋಬೇಕು ಅಂತಂದರೆ ಇಷ್ಟು ಗೆಟ್ ಇನ್ ಟು ಮೆಡಿಟೇಷನ್, ಅಥವಾ ಜೀವನ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟು ಮೆಚ್ಯೂರಿಟಿನ ನಾವು ಯಾವುದೂ ಹುಡ್ತಾ ಬರಲ್ಲ ಮೇಡಮ್. ನಾವು ಕಲ್ತ್ಕೋಬೇಕು, ನಾವು ಅಳವಡಿಸ್ಕೋಬೇಕು ಅಲ್ವಾ? ಒಳ್ಳೇದಾದ್ರೂ ಸರಿ, ಕೆಟ್ಟದಾದ್ರೂ ಸರಿ. ಹೌದು. ಸಿಗರೇಟ್ ಸೆಟ್ಟದಾನೆ ಕೆಟ್ಟೋನು? ನೋ. ಸಿಗರೇಟ್ ಸೇದಲ್ಲ ಅವ್ನು ಒಳ್ಳೆಯವನು? ಇಲ್ಲ. ಅಲ್ಲ, ಈಗ ಸಮಾಜ ಹೆಂಗ್ ಟ್ರೀಟ್ ಮಾಡುತ್ತೆ ಅಂದ್ರೆ, ಡಿವೋರ್ಸ್ ತಗೊಳ್ಳೋದು ಅಂದ್ರೇನೆ ಒಂದು ಅಫೆನ್ಸು, ಡಿವೋರ್ಸ್ ಅಂದ್ರೇನೆ ಏನೋ ಒಂದು ಕ್ರೈಮ್ ಮಾಡ್ತಾ ಇದೀನಿ ಅನ್ನೋ ಲೆಕ್ಕಕ್ಕೆ ತಳ್ಬಿಡ್ತಾರೆ ಮನೆಯಲ್ಲಿ ಕೆಲವರೆಲ್ಲ. ಅದು ಕೆಲವರು ಈಗ ತುಂಬ ಹಳೆ ಕಾಲದಲ್ಲಿ ತುಂಬಾ ಜನ ಹೆಣ್ಮಕ್ಳು ಇರೋರು, ಅವ್ರಿಗೆಲ್ಲ ಮದ್ವೆ ಆಗ್ಬೇಕಾಗಿತ್ತು. ಆಯ್ತಾ. ಇವಾಗ ಇವ್ರು ಬಂದ್ ಮನೇಲಿ ಕುತ್ಕೊಂಡ್ಬಿಟ್ರೆ ಹೆಂಗೆ ಅನ್ನೋ ಕಾರಣಕ್ಕೆ ಅವ್ರು ಏನೋ ಹೇಳೋರು. ಬಟ್ ಥಿಂಗ್ಸ್ ಆರ್ ನಾಟ್ ದ ಸೇಮ್ ನಾವು. ಇವಾಗ ಹುಡುಗನ್ಗೆ ಈಕ್ವಲ್ ಆಗಿ ದುಡಿತಾರೆ. ಆಯ್ತಾ. ಸೊ ಮನೆಗೆ ಬಂದಾಗ ಖಂಡಿತವಾಗ್ಲೂ ಮನೆ ಕೆಲಸ ಮಾಡೋಣ, ಬಟ್ 50-50% ಚೋರ್ಸ್. ಯು ಡೂ 50%, ಐ ಡೂ 50%, ಬಿಕಾಸ್ ಇಬ್ರದ್ದು ಮನೆ ಅದು ಅಲ್ವಾ. ಈಗ ಗಂಡ ಮಾತ್ರ ಪಾಪ ಆಚೆ ಕಡೆ ಕೆಲಸ ಹೋಗಿ ಮಾಡ್ಕೊಂಬಂದ್ ಸುಸ್ತಾಗಿದ್ದಾನೆ, ಇವಳು ಆಚೆ ಕಡೆ ಕೆಲಸ ಹೋಗಿ ಮಾಡ್ಕೊಂಬಂದ್ ಇವಳು ಕೆಲಸ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದನ್ನು ತಪ್ಪು. ತುಂಬಾ ಚಿಕ್ಕ ವಿಷಯಗಳು ಮೇಡಮ್, ತುಂಬಾ ಚಿಕ್ಕ ವಿಷಯಗಳಿಗೆ ಈಗ ಡಿವೋರ್ಸ್ ಆಗ್ತಾ ಇರೋದು. ಹೌದು. ಅದ್ರಲ್ಲೂ ಹೆಂಗೆ ಅಂದ್ರೆ, ಈಗ ಬೇರೆಯವ್ರದ್ದು ಡಿವೋರ್ಸ್ಗಳಾದ್ರೆ ಅದು ಸುದ್ದಿ ಆಗಲ್ಲ. ಅದೇ ಒಂದು ಸೆಲೆಬ್ರಿಟಿ ಲೈಫ್ ಅಲ್ಲಿ, ಅಥವಾ ಇನ್ನು ಶುಭಾ ಪುಂಜ್ ಅವ್ರದ್ದು ಎಕ್ಸಾಂಪಲ್, ಅದು ಯಾವ ಲೆವೆಲ್ಗೆ ಸುದ್ದಿ ಆಗ್ಬಿಡತ್ತೆ ಅಂದ್ರೆ,
ಪಾಪ ಅವ್ರಿಗೆ ತಗೊಳಕ್ಕೂ ಆಗಲ್ವಾ, ಅವ್ರಿಬ್ರು ಲೈಫ್ ಏನ್ ನಡೆದಿರುತ್ತೆ ನಾನು ಏನ್ ಹೇಳ್ತಾ ಇರೋದು, ಅವ್ರ ಪರ್ಸನಲ್ ಏನಾಗುತ್ತೆ ಯಾರು ಗೊತ್ತಿರಲ್ಲ. ಅದೇ ಅಂಡ್ ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್. ನಾವು ಅಲ್ಲಿ ಕಮೆಂಟ್ ಮಾಡೋದನ್ನ ನಾವು ನಮ್ ಲೈಫ್ ಅಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ರೆ ವಿ ಕ್ಯಾನ್ ಎಕ್ಸೆಲ್ ವೆಲ್. ಹೌದು ಅಲ್ವಾ? ಇಲ್ಲಿರೋ ಕೆಲವು ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಅಂಡ್ ಇಟ್ಸ್ ಅ ಮೆಂಟಾಲಿಟಿ. ಈಗ ನಮ್ದಲ್ಲಿ ಏನಾಗಿದೆ ಅಂತ ನೋಡೋದಕ್ಕಿಂತ ಬೇರೆಯವ್ರದಲ್ಲಿ ಏನಾಗಿದೆ ಅಂತ ನೋಡೋದೇ ಜಾಸ್ತಿ. ಸೊ ನಾನ್ ಹೇಳೋದು, ಆಕ್ಚುಲಿ ಡಿವೋರ್ಸ್ ಡಸ್ ನಾಟ್ ಡಿಫೈನ್ ಯುವರ್ ಕ್ಯಾರೆಕ್ಟರ್. ಡಿವೋರ್ಸ್ ಡಸ್ ನಾಟ್ ಡಿಫೈನ್ ಯುವರ್ ಎಬಿಲಿಟಿ. ಇಟ್ಸ್ ಜಸ್ಟ್ ಅ ಪಾರ್ಟ್ ಆಫ್ ಲೈಫ್ ಅಷ್ಟೇ ಅಲ್ವಾ? ಈಗ ಯಾರೋ ಬಂದು ನಿಮ್ ಎಬಿಲಿಟಿನ ನಾನು ಡಿಸೈನ್ ಮಾಡ್ತೀನಿ, ಅದು ಯು ಆರ್ ಅ ಗುಡ್ ಗರ್ಲ್ ಓನ್ಲಿ ಇಫ್ ಯು ಆರ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್. ಅದು ಬ್ರ್ಯಾಂಡ್ ಆಗ್ಬಿಟ್ಟಿದೆ ಅಲ್ವಾ? ಇವಾಗ ಅದು ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಿದೆ. ಅಂಡ್ ಗುಡ್ ಪೀಪಲ್, ಇಫ್ ದೇ ಆರ್ ಮೈಂಡ್ಫುಲ್, ದಟ್ ಇಸ್ ವೆಲ್ ಅಂಡ್ ಗುಡ್. ವೆರಿ ನೈಸ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಇದ್ರ ಬಗ್ಗೆ. ಥ್ಯಾಂಕ್ ಯು. ಬಹುಶಃ ಗೊತ್ತಾಗ್ಬೇಕು ಬಹಳಷ್ಟು ಜನಕ್ಕೆ, ಒಂದ್ ಅದನ್ನ ಅಫೆನ್ಸ್ ತರ, ಕ್ರೈಮ್ ತರ ನೋಡ್ತಾರೆ. ಬಟ್ ಇಟ್ ಇಸ್ ದೇರ್ ವಿಲ್ ಲೈಫ್ ಅಲ್ಲಿ ಫಸ್ಟ್ ಬೇರೆಯವ್ರ ಜೀವನದಲ್ಲಿ ನಾವು ಮೂಗ್ ತೋರ್ಸೋದನ್ನ ಬಿಡ್ಬೇಕು. ಅವ್ರ ಮದ್ವೆ ಮಾಡ್ಕೊಂಡಾಗ ನಯಾ ಪೈಸಾ ನಾವೇನ್ ಕೊಟ್ಟಿಲ್ಲ ಆಯ್ತಾ? ನೀವ್ ಯಾಕೆ ಮದ್ವೆ ಮಾಡ್ಕೊಂಡ್ರಿ ಅಂತ ಕೇಳಿಲ್ಲ ಅಲ್ವಾ? ಈಗ ಡಿವೋರ್ಸ್ ಆಗ್ತಿದೆ, ನೀವ್ ಏನಕ್ಕೆ ಡಿವೋರ್ಸ್ ಆಗ್ತಿದೆ ಕೇಳಬಾರ್ದು. ಇಟ್ಸ್ ದೇರ್ ವಿಶ್ ಅಲ್ವಾ? ವೆರಿ ನೈಸ್, ವೆರಿ ನೈಸ್. ಅಷ್ಟೇ ನಾನು ಹೇಳೋದು. ಓಕೆ. ಅಂಡ್ ಯಾಸ್ ದೀಪಿಕಾ, ಬಹಳಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಅಂಡ್ ಎಸ್, ಸಕ್ಕತ್ತಾಗಿತ್ತು ನಿಮ್ಮ ಮಾತು. ಅಂಡ್ ನನಗೆ ಇಂಟರ್ವ್ಯೂ ತುಂಬಾ ಒಂಥರ ಹೆಂಗಿತ್ತು ಅಂತ ಅಂದ್ರೆ, ಏನೋ ಒಂದು ತಿಳ್ಕೊಂಡೆ ಅನ್ನೋ ತರ ಇತ್ತು ಆ ಪ್ರಶ್ನೆಗಳ ಮೂಲಕ. ಆ ಸ್ಪಿರಿಚುವಲ್ ಜರ್ನಿ, ಆಮೇಲೆ ರಾಯರ್ ಪವಾಡದ ಬಗ್ಗೆ, ನನಗೂ ರಾಯರ್ ಅಂದ್ರೆ ತುಂಬಾ ಇಷ್ಟ, ಬಟ್ ಆ ಪವಾಡಗಳ ಬಗ್ಗೆ ಹೇಳಿದ್ರಿ. ಅಂಡ್ ತುಂಬಾ ನಾನು ಕಾಯಿ ಕಟ್ಟಿ ವ್ರತ ಎಲ್ಲ ಮಾಡಿದೀನಿ. ಎಸ್. ಅಂಡ್ ಹೆಂಗೆ ಅಂತಂದ್ರೆ, ಮಾಡ್ತಾ ಇರುವಾಗ ಒಂದು ಧೈರ್ಯ, ನಾನು ಒಬ್ರಿಗೆ ಕರೆಕ್ಟ್ ಆಗಿರೋರ್ಗೆ ಒಪ್ಸಿದೀನಿ, ಇನ್ನು ಅವ್ರು ನೋಡ್ಕೋತಾರೆ. ಅಂಡ್ ತುಂಬಾ ಜನಕ್ಕೆ ಒಪ್ಸಿರಾ ನೀವು ಈಗ ಇದನ್ನ ಒಪ್ಸಿದೀರಾ. ಅಂಡ್ ಯು ಆರ್ ಸೋ ಸ್ವೀಟ್. ತುಂಬಾ ಖುಷಿ ಆಯ್ತು. ನಂಗೂ ತುಂಬಾ ಖುಷಿ ಆಯ್ತು. ಅಂಡ್ ಆಲ್ ದ ವೆರಿ ಬೆಸ್ಟ್ ದೀಪಿಕಾ. ನಮ್ಮನ್ನ ಇದೇ ರೀತಿ ಎಂಟರ್ಟೈನ್ ಮಾಡ್ತಾ ಇರಿ. ಅಂಡ್ ನಾನು ಕೂಡ ಮೇಕಪ್ ಆರ್ಡರ್ ಕೊಟ್ರೆ ಅಂಡ್ ಆಲ್ ದ ವೆರಿ ಬೆಸ್ಟ್. ನೀವ್ ಏನೇನ್ ಅನ್ಕೊಂಡಿದೀರಾ ಎಲ್ಲಾ ಕನಸುಗಳು ಕೂಡ ನನಸಾಗ್ಲಿ. ಅಂಡ್ ಇದೇ ರೀತಿ ಎಲ್ಲರಿಗೂ ಕೂಡ ಆ ಒಂದು ಪಾಸಿಟಿವ್ ಥಾಟ್ಸ್ ನ ಶೇರ್ ಮಾಡ್ತಾ ಇರಿ. ಅದು ನಿಮ್ಮ ಮುಖೇನ ತಲುಪಿದ್ರೆ ಇನ್ನೂ ಖುಷಿ ಆಗತ್ತೆ. ಜಸ್ಟ್ ಮೀಡಿಯಂ ಅಷ್ಟೇ. ಎಸ್. ದೇವ್ರು ಯಾರ್ಯಾರಿಗೆ ಯಾರ್ಯಾರ ಮೂಲಕ ಏನೇನ್ ತಲುಪಿಸ್ಬೇಕು ಅದೇ ತಲುಪಿಸ್ತಾರೆ. ಖಂಡಿತ ನನ್ಗೆ ಆ ಕ್ರೆಡಿಟ್ ನನಗೂ ತಗೊಳಲ್ಲ. ಯಾಕಂದ್ರೆ ನಾನು ಒಬ್ಬರನ್ನ ಮೀಟ್ ಆಗ್ಬೇಕು ಅಂತ ಅನ್ನೋದು ಅವಂದೇ ಇದು. ಮೇ ಬಿ ಇದು ಬಹಳ ಜನಕ್ಕೆ ಗೊತ್ತಾಗ್ಬೇಕು ಅಂತಾನೆ ಆಫ್ಟರ್ ಅ ಲಾಂಗ್ ಟೈಮ್ ಅನ್ಸುತ್ತೆ ನಾನು ಇಂಟರ್ವ್ಯೂ ಮಾಡ್ತಿರೋದು ನಿಮ್ನ. ಇಂಟರ್ವ್ಯೂ ನಾನು ನೋಡಿಲ್ಲ, ಅಂದ್ರೆ ಲಾಸ್ಟ್ ಟೈಮ್ ಇದಾದ್ಮೇಲೆ ನೀವು ಜಾಸ್ತಿ ಕೊಟ್ಟಿಲ್ಲ ಅನ್ಕೋತೀನಿ. ಇದೆ ಮೇ ಬಿ ಬಹಳಷ್ಟು ನಿನ್ನ ಹತ್ರ ಇದಿದೆ ತಿಳಿಸು ಜನಗಳಿಗೆ ಅಂತ. ಹೌದು, ಡೆಫಿನೆಟ್ಲಿ. ಮೇ ಬಿ ನನಗೂ ಎಷ್ಟೋ ಜನದಿಂದಾನೇ ಗೊತ್ತಾಗಿದ್ದು, ಸೊ ನನ್ನಿಂದ ಎಷ್ಟೋ ಜನಕ್ಕೆ ಗೊತ್ತಾಗಿದೆ. ಸೊ ಸ್ವೀಟ್ ದೀಪಿಕಾ ಅವರೇ, ಒಳ್ಳೇದಾಗ್ಲಿ ನಿಮಗೆ. ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ. ಅಂಡ್ ಥ್ಯಾಂಕ್ಸ್ ಟು ಸುಮನ್ ಟಿವಿ, ಇಲ್ಲಿ ತನಕ ಕರ್ಸಿ ಒಳ್ಳೆ ಇಂಟರ್ವ್ಯೂ ಮಾಡಿಸಿದ್ದೀರಾ. ಅಂಡ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಲ್ಲಿಗೆ ಬಂದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್ ದೀಪಿಕಾ ಅವರು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.